ಇದನ್ನೇನಂತ ಕರೀತಾರೆ ಗೊತ್ತಾ? ಹಾಯ್ ನಮಸ್ಕಾರ ಎಲ್ರಿಗೂ. ಡೇ 35 ಆಫ್ ಲೀನ್ ಬಲ್ಕಿಂಗ್. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಕೋಚಿಗೆ ಬಾಡಿ ಕಂಡೀಷನ್ ಅಪ್ಡೇಟ್ ಮಾಡಿ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ತೋಟದ ಕಡೆ ಹೊರಟೆ. ರೇಷ್ಮೆ ಹುಳು ಸಾಕ್ತೀವಲ್ಲ, ಅದಕ್ಕೆ ಸೊಪ್ಪು ಕಟ್ ಮಾಡಬೇಕಿತ್ತು. ಅದು ಈ ಸೊಪ್ಪು ಬಿಟ್ಟು ಬೇರೆ ಯಾವ ಸೊಪ್ಪನ್ನು ತಿನ್ನೋದಿಲ್ಲ. ಒಂದು ದಿನಕ್ಕೆ ಎಷ್ಟು ಸೊಪ್ಪು ಬೇಕಾಗುತ್ತೆ ಅಷ್ಟು ಸೊಪ್ಪನ್ನು ಒಂದೇ ಸಲ ಬೆಳಗ್ಗೆ ಕಟ್ ಮಾಡ್ಕೊಂಬಂದು ಮನೇಲಿ ಸ್ಟೋರ್ ಮಾಡ್ಕೊತೀವಿ. ಈ ಕೆಲಸ ಎಲ್ಲ ಆದಮೇಲೆ ನಾನು ಫಸ್ಟ್ ಮೀಲ್ ಮುಗಿಸ್ಕೊಂಡೆ. ನಾನು ಊಟ ಮಾಡಿ ನಮ್ಮ ಕರುಗೊಂದು ಸ್ವಲ್ಪ ಹುಲ್ಲು ಬೇಕಾಗಿತ್ತು, ಹುಲ್ ಕುಯ್ಕೊಬರೋಣ ಅಂತ ಹೊರಟೆ. ಹಸುಗೆ ಬೇಕಾಗಿರೋ ಹುಲ್ಲೆಲ್ಲ ಆಗಲೇ ತಂದಿದ್ವಿ. ಈಗ ಒಂದು ಚಿಕ್ಕ ಕರುಗೆ ಸ್ವಲ್ಪ ಹುಲ್ಲು ಮಾತ್ರ ತೊಗೊಂಡು ಬಂದೆ. ನಮ್ಮ ಮನೇಲಿ ಒಂದೆರಡು ನಾಟಿ ಹಸು ಮತ್ತು ಒಂದು ಸಣ್ಣ ಕರು ಇದೆ ಅಷ್ಟೇ. ನಮ್ಮ ತೋಟದ ಮನೇಲಿ ಇದೊಂದು ಆ್ಯಂಟಿಕ್ ಪೀಸ್ ಸಿಕ್ತು. ಇದಕ್ಕೆ ಲ್ಯಾಂಟಿನ್ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ಕರೆಂಟ್ ಹೋದಾಗ ಕ್ಯಾಂಡಲ್ ಬದಲು ಈ ಥರ ಲ್ಯಾಂಟಿನ್ನ ಯೂಸ್ ಮಾಡ್ತಿದ್ರು. ನಮ್ಮ ತೋಟದಲ್ಲಿ ಒಂದು ಹಲಸಿನ ಹಣ್ಣಾಗಿತ್ತು, ಅದನ್ನು ಕೊಯ್ದು ತಿಂದು ಒಂದು ಸ್ವಲ್ಪ ಬೆಂಗಳೂರಿಗೂ ಪ್ಯಾಕ್ ಮಾಡಿಕೊಂಡೆ. ಇದನ್ನೇನಾದರೂ ಬೆಂಗಳೂರಲ್ಲಿ ತೊಗೊಬೇಕು ಅಂದರೆ ಮಿನಿಮಮ್ 500 ಕೊಡಬೇಕು. 2 ದಿನ ವೀಕೆಂಡ್ ಎಷ್ಟು ಬೇಗ ಮುಗೀತು. ನಾಳೆಯಿಂದ ಮತ್ತೆ ಅದೇ ಆಫೀಸು. ಲಾಸ್ಟ್ ಮೀಲ್ನ ತಿಂದು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ. ಇವತ್ತಿಗಿಷ್ಟೇ, ಮತ್ತೆ ನಾಳೆ ಸಿಗುವ. ಬಾಯ್.